ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಮೊದಲಿಗೆ ಪಾಪ ಸೂರ್ಯ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾನೆ. ಬೇಜಾರು ಮಾಡ್ಕೊಂಡು ಯಾರಾದರೂ ನನಗೆ ಬೈರಿ, ಓ ನಾನು ಕಡಿಮೆ ತಪ್ಪು ಮಾಡಿದ್ದೀನಿ ಅಂತ ಅಂದಿದ್ರೆ ನೀವು ತುಂಬ ಚೆನ್ನಾಗಿ ಬೈತಾ ಇದ್ರಿ ಅನಿಸುತ್ತೆ, ಆದರೆ ಜಾಸ್ತಿ ತಪ್ಪು ಮಾಡಿದ್ದೀನಲ್ವಾ, ಕೋಪ ಎಲ್ಲ ಮನಸ್ಸಲ್ಲೇ ಇಟ್ಕೊಂಡಿದ್ದೀರಾ ಅನಿಸುತ್ತೆ ಅಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಆಗ ಇವರು ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾನೆ. ಲೋ ತಮ್ಮಯ್ಯ ನೀನಾದರೂ ಬೈಯೋ, ಲೋ ಸೂರ್ಯ ಸುಮ್ಮನೆ ಇರೋ, ಯಾಕೋ ಹೇಗೆಲ್ಲ ಮಾಡ್ತಾ ಇದೀಯಪ್ಪ ಅಪ್ಪಚ್ಚಿ, ಅಣ್ಣಯ್ಯಂಗೆ ಎಲ್ಲಿ ಬೈತೀಯ ನೀನು? ಬೈಯಲ್ಲ ಕಣೋ ರವಿ, ನೀನು ಬೈಬೇಕಾಗಿತ್ತು ಕಣೋ. ಅದೇ ಎಲ್ಲಿ ನಮ್ಮದು ಮೈಕಮ್ಮ ಇತ್ತಲ್ಲ, ಎಲ್ಲಿಗೆ ಹೋಯ್ತದು ಅಂತ ಹೇಳಿ ಕೇಳ್ತಾನೆ. ನಾವು ಡಬ್ಬಿಗೆ ಹೋಗಿದ್ದಾಳೆ ಕಣ, ಅವಳಿದ್ದಿದ್ರೆ ನನಗೆ ಚೆನ್ನಾಗಿ ಬೈದಿರೋಳು, ನೀವು ಯಾರೂ ನನಗೆ ಬೈತಾನೆ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಸಕ್ಕರೆ ನೀನಾದರೂ ಬೈಯಿ ಸಕ್ಕರೆ. ಅಪ್ಪಯ್ಯ ನೋಡಪ್ಪಯ್ಯ, ನಾನು ನನ್ನ ಹೆಂಡತಿ ಯಾವುದೇ ಕಾರಣಕ್ಕೂ ನನಗೆ ಮೋಸ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಅವಳು ನನಗೆ ಎಷ್ಟು ಮೋಸ ಮಾಡಿದ್ದಾಳೆ ಅಂತ ಹೇಳಿ ನೀನೇ ನೋಡು ಅಪ್ಪಯ್ಯ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ನೋಡಪ್ಪಯ್ಯ, ಇವಾಗ ನನಗೆ ಆಗಿರೋ ಮೋಸಕ್ಕೆ ನಾನು ಏನು ಮಾಡಬೇಕು ಹೇಳು? ನನ್ನ ಹೆಂಡತಿ ಯಾವುದೇ ಕಾರಣಕ್ಕೂ ನನ್ನ ಹತ್ರ ಏನು ಸುಳ್ಳು ಹೇಳಲ್ಲ ಅಂತ ಹೇಳಿ ಅಂತ ಅಂದ್ಕೊಂಡಿದ್ದೆ, ಆದರೆ ಅವಳು ಎಲ್ಲರಿಗೂ ಸತ್ಯ ಗೊತ್ತಾದರೂ ಕೂಡ ನನಗೆ ಗೊತ್ತಾಗ್ದೇ ಕೊನೆ ಗೊತ್ತಾಗೋ ಥರ ಮಾಡಿಬಿಟ್ಲು. ಎಲ್ಲರ ಮುಂದೆನೂ ಮದುವೆನ ಧಾಮ್ ಧೂಮ್ ಅಂತ ಹೇಳಿ ಖರ್ಚು ಮಾಡಿ ಮದುವೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೆ, ಆದರೆ ಎಲ್ಲರೂ ಸೇರಿಕೊಂಡು ನನಗೆ ಸುಳ್ಳು ಹೇಳಿ ಮದುವೆ ಮಾಡಿಸ್ತಾ ಇದ್ದಾರೆ ಅಂತ ಗೊತ್ತೇ ಆಗಲಿಲ್ಲ. ಆ ಮನೆಗೋಸ್ಕರ ನಾನು ಇಷ್ಟೆಲ್ಲ ಮಾಡ್ತಿದ್ದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ನೋಡಪ್ಪಯ್ಯ, ನನ್ನ ಹೆಂಡತಿ ಯಾವುದೋ ಸನ್ನಿವೇಶದಿಂದ ಮದುವೆ ಮಾಡಿಸಿದ್ರು ಕೂಡ ಬಂದು ನನ್ನ ಹತ್ರ, ಅಯ್ಯೋ ರೀ ಹಿಂಗೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ಬಿಟ್ಟಿದ್ದೆ ರೀ ಅಂತ ಹೇಳಿದ್ರು ಕೂಡ ನನ್ನ ಹೆಂಡತಿ ನನ್ನ ಹತ್ರ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋದಿಲ್ಲ, ಸತ್ಯ ಹೇಳ್ತಾಳೆ ಅಂತ ಹೇಳಿ ತುಂಬಾ ಖುಷಿ ಪಟ್ಕೊಂಡು ಇನ್ನೂ ಚೆನ್ನಾಗಿ ಮದುವೆ ಮಾಡ್ತಿದ್ದೆ. ಆದರೆ ಈ ವಿಚಾರ ಎಲ್ರಿಗೂ ಗೊತ್ತಾಗಿ ಕೊನೆಗೆ ನನಗೆ ಗೊತ್ತಾಯಿತು. ನನಗೆ ಅವರಿಬ್ಬರು ಮದುವೆ ಆಗಿರೋದಕ್ಕೆ ಒಂಚೂರು ಬೇಜಾರಾಗಲಿಲ್ಲ ಕಣಪ್ಪಯ್ಯ. ಅವರಿಬ್ಬರು ಪ್ರೀತಿ ಮಾಡಿದ್ರು, ಮದುವೆ ಆದರು, ಆದರೆ ಆ ಮದುವೆಗೆ ಸಾಕ್ಷಿನ ನನ್ನ ಹೆಂಡರು ಆಗ್ಬಿಟ್ಟವಳೆ ಅಂತ ಹೇಳಿದ್ರಲ್ಲಪ್ಪಯ್ಯ, ಅದನ್ನು ನನ್ನ ಕೈಯಿಂದ ತಡ್ಕೊಳ್ಳೋದಕ್ಕಾಗಲಿಲ್ಲ ಅಪ್ಪಯ್ಯ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಲೋ ಸೂರ್ಯ, ಅವಳು ಎಂಥ ಪರಿಸ್ಥಿತಿನಲ್ಲಿ ಈ ಥರ ಮದುವೆ ಮಾಡಿಸ್ತಾಳೆ ಅಂತ ಹೇಳಿದ್ಲು ಅಲ್ವೇನೋ, ಅದು ಏನೇ ಪರಿಸ್ಥಿತಿ ಇದ್ರೂ ಕೂಡ ಅವಳು ಆ ರೀತಿಯಾಗಿ ಮಾಡಿರೋದು ತಪ್ಪಲ್ವಾ ಅಪ್ಪಯ್ಯ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಆಗ ಹೌದು, ನಾನು ಮಾಡಿರೋದು ತಪ್ಪೆ ಅಂತ ಹೇಳಿ ಬರ್ತಾಳೆ. ಎಲ್ಲಿಂದ ಬರ್ತಾ ಇದೆ ಈ ಯಶಶಿರವಾಣಿ ಅಥವಾ ಆಕಾಶವಾಣಿನ ಅಂತ ಹೇಳಿ ಹೇಳಿದಾಗ, ಹೌದು ರೀ ನಾನು ತಪ್ಪು ಮಾಡಿದ್ದೀನಿ, ಖಂಡಿತವಾಗ್ಲೂ ತಪ್ಪು ಮಾಡಿದ್ದೀನಿ, ಅದಕ್ಕೆ ಆ ತಪ್ಪಿಗೆ ಕ್ಷಮೆ ಕೊಡಿ ಅಂತ ಹೇಳಿ ಕೇಳೋದಕ್ಕೆ ಬಂದಿದ್ದೀನಿ ಮಾವ, ದಯವಿಟ್ಟು ಮಾವ ಅಂತ ಹೇಳ್ತಾಳೆ. ಬೇಡಪ್ಪಯ್ಯ ಬೇಡ, ನೀನು ಬಂಗಾರದಂತ ಮನಸ್ಸಿಟ್ಕೊಂಡು ಅವಳನ್ನ ಕ್ಷಮಿಸ್ಬಿಡ್ಬೇಡ, ಅವಳನ್ನ ಎಂಡ್ರು ಅಂತ ಹೇಳಿ ನನ್ನ ಜೀವನದಲ್ಲಿ ಒಳ್ಳೆ ಬದಲಾವಣೆ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ, ಆದರೆ ನನ್ನ ಬದುಕಿನದ್ದಕ್ಕೂ ಈ ರೀತಿ ಯಾರೂ ಕೇಳದೇ ಇರೋಂಥರ ಬದುಕಲ್ಲೇ ಬೇಡ ಅನ್ನೋ ಥರ ನೂಕ್ಬಿಡ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಪ್ಪಯ್ಯ. ಬೇಡಪ್ಪಯ್ಯ ಬೇಡ, ಅವಳನ್ನ ಕ್ಷಮಿಸ್ಬೇಡಪ್ಪಯ್ಯ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಯಾಕ ಮಾವ, ನಾನು ಯಾವ ಪರಿಸ್ಥಿತಿನಲ್ಲಿ ಆ ಥರ ಕೆಲಸ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳಿದ್ದೀನಿ. ನನಗೆ ಗಂಡಂಗೆ ಮೋಸ ಮಾಡಿ ಮದುವೆ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಕನಕ. ನಮ್ಮ ಅಪ್ಪ ಇದ್ದಿದ್ರೆ ಯಾವುದೇ ಕಾರಣಕ್ಕೂ ನಾನು ಮದುವೆ ಮಾಡದೆ ಬಿಡ್ತಾ ಇರಲಿಲ್ಲ. ನಾನು ಮದುವೆ ಮಾಡಿರೋರು ಅಪ್ಪ ಇಲ್ಲ ಅನ್ನೋದು ನನಗೆ ಇವಾಗ ತುಂಬಾ ಬೇಜಾರಾಗ್ತಾ ಇದೆ ಅಂತ ಹೇಳಿಬಿಟ್ಲು ಮಾವ. ಅದಕ್ಕೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಈ ರಿಜಿಸ್ಟರ್ ಮ್ಯಾರೇಜನ್ನು ಮಾಡಿಸ್ಬಿಟ್ಟೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ನೋಡು, ನೀನು ಏನು ಮಾಡಿದ್ಯಾ ಅನ್ನೋದು ದೊಡ್ಡ ಮುಖ್ಯ ಅಲ್ಲ ಕಣೆ, ಇವಾಗ ನಿನ್ನ ಗಂಡ ಇದ್ದಾನಲ್ಲ ಪಾಪ, ನಿಮ್ಮ ಮನೆಯವರು ಅಂತಂದರೆ ಮೇಲೋಗಿ ಬಿದ್ದು ಎಲ್ಲ ಕೆಲಸನೂ ಮಾಡ್ಕೊಡ್ತಿದ್ದ, ಅಂಥದ್ರಲ್ಲಿ ಅವನಿಗೆ ನೀನು ಇಷ್ಟೆಲ್ಲ ಮಾಡಿದ್ಯಾ, ಅಷ್ಟು ಜನಗಳ ಮುಂದೆ ಚೌಲ್ಟ್ರಿನಲ್ಲಿ ಅವನಿಗೊಂದು ಅವಮಾನ ಆಯ್ತಲ್ಲೇ, ಅದನ್ನು ಹೇಗೆ ಸರಿ ಮಾಡ್ಕೊಡ್ತೀಯಾ ಹೂ ಮಾರೋಳೆ ಅಂತ ಹೇಳಿದಾಗ, ಹೌದತ್ತೆ ಏನೇ ಆಗಲಿ ಮೀನವ್ರೆ, ನೀವು ಈ ವಿಚಾರನ ಅವರಿಂದ ಮುಚ್ಚಿಡಬಾರ್ದಾಗಿತ್ತು, ಅದೇ ನೀವು ಗಂಡಂಗೆ ಇಷ್ಟೆಲ್ಲ ಮೋಸ ಮಾಡ್ತೀರಾ ಅಂತ ಹೇಳಿದಾಗ, ರೋಹಿಣಿ ಅವರೇ ಚಾನ್ಸ್ ಸಿಕ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ಇಲ್ದಿರೋದನ್ನೆಲ್ಲ ಮಾತಾಡೋದಕ್ಕೆ ಬರಬೇಡಿ, ನನಗೆ ಏನು ವಿಚಾರ ಅನ್ನೋದು ಗೊತ್ತಿದ್ದು ಮಾತಾಡಿದರೆ ಚೆನ್ನಾಗಿರುತ್ತೆ, ನೀವು ಗೊತ್ತಿಲ್ಲದೆ ಏನೇನು ಮಾತಾಡಬೇಡಿ ಅಂತ ಹೇಳಿದಾಗ, ಹೌದೌದು ನೀವು ಮಾತ್ರ ನಮ್ಮ ವಿಚಾರದಲ್ಲಿ ನೀವು ತಲೆ ಹಾಕ್ಬೋದಾ, ಇದು ನಮ್ಮ ಕುಟುಂಬದ ವಿಚಾರ, ನೀವು ತಲೆ ಹಾಕ್ಬೇಡಿ, ನೀವು ನನ್ನ ಪರ್ಸ್ನಲ್ ವಿಚಾರಕ್ಕೆ ಬಂದರೆ ಏನು ಚೆನ್ನಾಗಿರೋದಿಲ್ಲ, ಎಲ್ಲ ಸರಿಯಾಗೇ ಇರುತ್ತೆ ಅಂತ ಅನ್ಕೋತೀರಾ, ಆದರೆ ನಾನೇನಾದರೂ ನಿಮ್ಮ ವಿಚಾರದಲ್ಲಿ ಮಾತಾಡೋಕ್ಕೆ ಬಂದುಬಿಡ್ತು ಅಂತ ಅಂದರೆ ನಿಮಗೆ ಸ್ವಲ್ಪ ರೂಲ್ಸ್ ಎಲ್ಲ ಬ್ರೇಕ್ ಮಾಡ್ದಂಗೆ ಅನ್ಸುತ್ತಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ಮಾವ ದಯವಿಟ್ಟು ಅಂತ ಹೇಳಿದಾಗ, ರೀ ನೀವು ಸುಮ್ಮನೆ ಕೂತ್ಕೊಳ್ರಿ, ಪಾಪ ಅಷ್ಟು ಜನಗಳ ಮುಂದೆ ಇವನಿಗೆಲ್ಲ ಎಷ್ಟು ಅವಮಾನ ಆಗಿದೆ, ಇವಾಗ ಬಂದ್ಬಿಟ್ಟು ಮಾವ ಕ್ಷಮಿಸ್ಬಿಡು ಅಂತ ಅಂದ ತಕ್ಷಣನೇ ಬಂದು ಮೆತ್ತಗೆ ಮನೆಗೆ ಸೇರ್ಕೊಂಡ್ಬಿಡೋಣ ಅಂತ ಮಾಡ್ಕೊಂಡಿದ್ದಾಳಲ್ವಾ ಅಂತ ಹೇಳಿದಾಗ, ನೋಡಪ್ಪಯ್ಯ ನೀನು ಏನು ಮಾಡ್ತೀಯೋ ಏನೋ ಗೊತ್ತಿಲ್ಲ, ಇವಳು ಈ ಮನೆಯಾಗ ಇರ್ಕೂಡ್ದು ಒಲ್ದು ನಂಗೆ ಸೊಲ್ದು ಅಂತ ಹೇಳ್ತಾ ಇರ್ತಾನೆ. ಆಗ ಏನೋ ಮಾತಾಡ್ತಾ ಇದೆಯಾ ನೀನು ಅಂತ ಹೇಳಿದಾಗ, ಹೌದಪ್ಪಯ್ಯ ಅವಳು ಈ ಮನೆಯಲ್ಲಿ ಇರ್ಕೂಡ್ದು ಅಷ್ಟೇ ಅಂತ ಹೇಳ್ತಾನೆ. ಆಗ ಸೂರ್ಯ ತಪ್ಪು ಮಾಡ್ತಾ ಇದೆಯಾ ಕಣೋ ಅಂತ ಹೇಳ್ತಾ ಇರ್ತಾನೆ. ಆಗ ಏಯ್ ಏನ ಹೀಗೆಲ್ಲ ಮಾತಾಡ್ತಾ ಇದೆಯಾ ಅಂತ ಹೇಳಿ ಕೇಳ್ತಾ ಇರಬೇಕಿದ್ರೆ, ಅಪ್ಪ ನೀನು ಹೇಳ್ತಾ ಇರೋದು ಸರಿಯಾಗಿದೆ, ಇವಳು ತಂಗಿನ ಅವನು ಲವ್ ಮಾಡಿದ್ದಾರೆ, ಇಷ್ಟು ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ ಅಂತ ಹೇಳಿ
ಓಡೋಗೋ ಥರ ಮಾಡಿಬಿಟ್ಟು ಮದುವೆ ಮಾಡ್ಕೊಂಡು ಬಂದು ಇವಾಗಿಲ್ಲಿ ಏನು ಆಗೇ ಇಲ್ಲ ಅನ್ನೋ ಥರ ನಡ್ಕೋತಾ ಇದ್ದಾಳೆ. ಇದೆಲ್ಲ ಆಗಬಾರ್ದಪ್ಪ ಅಂತ ಹೇಳಿ ಹೇಳಿದಾಗ, ಏಯ್ ಮನೋಜ ಸುಮ್ಮನೆ ನಿಂತ್ಕೊಳ್ಳೋ, ಕನಕ ಮತ್ತು ಅರುಣ್ ಇಬ್ಬರು ಇಷ್ಟಪಟ್ಟಿದ್ದಾರೆ, ಅವರಿಬ್ಬರು ಮದುವೆ ಆಗಿದ್ದಾರೆ, ಅದರಲ್ಲಿ ನಾವು ತಪ್ಪಿದೆ ಅಂತ ಹೇಳಿದಾಗ, ಓಹೋ ಓಡೋಗಿ ಮದುವೆ ಆಗಿರೋದು ತಪ್ಪಲ್ಲ ಅಂತ ಹೇಳ್ತಾ ಇದೆಯಪ್ಪ. ಓಡೋಗಿ ಮದುವೆ ಆಗಿರೋದು ತಪ್ಪಲ್ಲ ಅಂತ ಹೇಳೋದ್ರಲ್ಲಿ ನಿಂದೇನು ತಪ್ಪಿಲ್ಲ ಬಿಡು, ಯಾಕಂದರೆ ನೀವಿಬ್ಬರು ಓಡೋಗಿ ಮದುವೆ ಆಗಿರೋದಲ್ವಾ ಅಂತ ಹೇಳಿದಾಗ, ಏಯ್ ಓಡೋಗಿ ಮದುವೆ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ನೀನು ಕೇವಲವಾಗಿ ಮಾತಾಡಬೇಡ ಕಣೋ. ನಾನು ಮತ್ತು ಶ್ರುತಿ ಇಬ್ಬರು ಕೂಡ ತುಂಬ ಇಷ್ಟಪಟ್ಟಿದ್ವಿ, ಹೋಗಿ ಮದುವೆ ಮಾಡ್ಕೊಂಡು ಬಂದಿದ್ವಿ. ಆದರೆ ನಿಂತರ ಮದುವೆ ಮನೆಯಿಂದನೇ ದುಡ್ಡು ಎತ್ಕೊಂಡು ಕದ್ದೋಡೋಗಿರಲಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಏಯ್ ಏನೋ ಅದು ಹಳೆ ಮನೋಜ ಕಣೋ, ಇವಾಗ ಇದು ಹೊಸ ಮನೋಜ, 5 ಡಿಗ್ರಿ ಬಿಸ್ನೆಸ್ ಮ್ಯಾನ್ ಮನೋಜ, ನನ್ನ ಹತ್ರನೇ ಎದುರು ಮಾತಾಡ್ತೀಯಾ ಅಂತ ಹೇಳಿದಾಗ, ಥು ಸುಮ್ಮನೆ ಇರೋ ಏನ್ರು ನಾಯಿಗಳ ಥರ ಕಿತ್ತಾಡ್ತಾ ಇರ್ತೀರಾ. ಸೂರ್ಯ ನೋಡಪ್ಪ ಹಾಗೆಲ್ಲ ಏನೂ ಮಾತಾಡಬಾರ್ದು, ಅವಳು ನೀನು ಹೆಂಡತಿ ಕಣೋ ಅಂತ ಹೇಳಿದಾಗ, ಓ ನನ್ನ ಹೆಂಡತಿ ಅಲ್ವಾ ಅಪ್ಪಯ್ಯ, ನಾನೇ ನಿರ್ಧಾರ ತಗೋತೀನಿ, ಇವಳು ಈ ಮನೆಯಾಗ ಇರ್ಕೂಡ್ದು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸೂರ್ಯ ಅಂತ ಹೇಳಿದಾಗ, ಪರವಾಗಿಲ್ಲ ಮಾವ, ಅವರು ನಾನು ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ವಾ, ಸರಿ ಹಾಗೆ ಆಗಲಿ, ಅವರು ಹೇಳ್ದಂಗೆ ನಾನು ಕೇಳ್ತೀನಿ, ನಾನು ಈ ಮನೆಯಿಂದ ಹೋಗ್ತೀನಿ, ಅವ್ರಿಗೆ ನನ್ನ ಬಿಟ್ಟಿರೋದಕ್ಕಾಗೋದಿಲ್ಲ ಅಂತ ನನಗೆ ಗೊತ್ತು ಮಾವ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಓಹೋ ಎಲ್ಲದರಲ್ಲೂ ಗಿಮಿಕು ಲಾಜಿಕ್ ಹುಡುಕ್ತೀಯಲ್ವಾ, ಇದು ಹಾಗೆ ಆಗೋಗ್ಬಿಡ್ಲಿ, ನೀನು ನಮ್ಮ ಮನೆಯಲ್ಲಿ ಸೇರ್ಕೂಡ್ದು ನನಗೆ ಸೊಲ್ದು ಇಲ್ಲಿಂದ ಹೋಯ್ತಾ ಇರು ಅಂತ ಹೇಳಿದಾಗ, ಮಾವ ನಾನು ಬರ್ತೀನಿ ಮಾವ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಆಗ ಸೂರ್ಯ ನೀನು ದೊಡ್ಡ ತಪ್ಪು ಮಾಡ್ತಾ ಇದ್ದೀಯ ಅಂತ ಹೇಳಿದಾಗ, ಇಲ್ಲ ಅಪ್ನೆ ನಾನು ಸರಿಯಾಗೇ ಮಾಡ್ತಾ ಇದ್ದೀನಿ, ಎಲ್ಲರೂ ಮುಂದೆನೂ ನನಗೆ ಅವಮಾನ ಆಗಿ ನಾನೆಷ್ಟು ಅವಮಾನ ಅನುಭವಿಸಿದ್ದೀನಿ, ನನ್ನ ಹೆಂಡತಿ ಯಾವುದೇ ಕಾರಣಕ್ಕೂ ನನಗೆ ಮೋಸ ಮಾಡಲ್ಲ ಅಂದ್ಕೊಂಡಿದ್ದೆ. ಅದೇ ಮತ್ತೆ ಮದುವೆ ಮನೆಯಲ್ಲ ಎಲ್ಲರೂ ಕೂಡ ಗಂಡಂಗೆ ಇಲ್ದೇನೆ ಮದುವೆ ಮಾಡಿದಾಳೆ ನೋಡು ಅಂತ ಹೇಳಿ ಮಾತಾಡ್ಕೋತಾ ಇದ್ರು, ಅವನಿಗೇನು ಅವಮಾನ ಆಗಿರಲ್ವಾ? ಶಾಂತಿ ನೀನು ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳಿದಾಗ, ಹೌದು ಮೀನವ್ರು ಮಾಡಿರೋದು ತಪ್ಪು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಮನೆಯಲ್ಲಿ ಏನಾದರೂ ಒಂಚೂರು ಒಗ್ಗರಣೆ ಬಿತ್ತು ಅಂತಂದರೆ ಎಲ್ಲರೂ ಕೂಡ ಮೆಣಸಿನ್ಕಾಯಿ ಘಾಟ್ ಹಾಕೋದಕ್ಕೆ ಕಾಯ್ತಾ ಇರ್ತೀರಲ್ವಾ, ಹೋಗಿ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿ ಬೈದ್ಬಿಡ್ತಾರೆ. ಈ ಕಡೆ ಕನಕ ಮತ್ತು ಅರುಣ್ ಇಬ್ಬರು ಕೂಡ ಮನೆಗೆ ಬಂದಿರ್ತಾರೆ. ಮನೆಗೆ ಬಂದ ತಕ್ಷಣವೇ ಆರತಿ ಮಾಡಿ ಅವರಿಗೆ ಹೆಸರೆಲ್ಲನೂ ಕೇಳ್ಬಿಟ್ಟು ಮನೆ ಒಳಗಡೆ ತುಂಬಿಸ್ಕೊತಾ ಇರ್ತಾರೆ. ನಿಕ್ ನೇಮ್ ಏನು ಅಂತ ಹೇಳಿ ಕೇಳಿದಾಗ, ಇವಳು ಪೊಲೀಸಪ್ಪ ಅಂತ ಹೇಳ್ತಾಳೆ, ಅವನು ನರ್ಸಮ್ಮ ಅಂತ ಹೇಳಬೇಕು, ಆದರೆ ನರ್ಸ್ ಅಂತ ಹೇಳ್ಬಿಡಿ, ಸಿಸ್ಟರ್ ಅಂತ ಹೇಳಬೇಡಿ ಅಂತ ಹೇಳಿದಾಗ, ಇವಳು ಅಕೌಂಟ್ ಅಲ್ವಾ ಮಾಡ್ತಾ ಇರೋದು ಅಂತ ಹೇಳ್ತಾರೆ. ಆಗ ಸೂರ್ಯ ಅಂತಲೇ ಏನಾದರೂ ಗಂಡಾಗಿದ್ದರೆ ಅಕೌಂಟ್ ಅಮ್ಮ ಅಂತ ಇಟ್ಬಿಡೋನು ಅಂತ ಹೇಳಿ ಹೇಳ್ತಾರೆ. ಆಗ ಅಯ್ಯೋ ನಾನು ಹಾಗೆಲ್ಲ ಇಡೋದಿಲ್ಲ, ಲಕ ಕನಕ ಅಂತ ಕರಿತೀನಿ ಅಂತ ಹೇಳಿ ಅಲ್ಲಿಂದ ಒಳಗಡೆ ಹೋಗ್ತಾರೆ. ಅದಾದಮೇಲೆ ನೋಡು ಇಲ್ಲೆಲ್ಲ ಹೇಗೆ ಎಲ್ಲ ಶಾಸ್ತ್ರ ಆಯಿತು, ಹಾಗೆ ನಾಳೆ ನಿಮ್ಮ ಮನೆಯಲ್ಲಿ ಶಾಸ್ತ್ರ ಆಗಬೇಕು ಅಂತ ಹೇಳಿ ಅಕ್ಕಪಕ್ಕದವರೆಲ್ಲರೂ ಹೇಳ್ತಾ ಇರ್ತಾರೆ. ನಮ್ಮ ಅಮ್ಮಂಗೆ ಅದೆಲ್ಲ ಗೊತ್ತಿದೆ, ಅವ್ರು ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಅವ್ರ ಅಪ್ಪಂಗೆ ಆಶೀರ್ವಾದ ಮಾಡಿ ಅವರೆಲ್ಲ ಆ ಕಡೆ ಈ ಕಡೆ ಹೋಗಿರ್ತಾರೆ. ಕನಕಂಗೆ ಫಸ್ಟ್ ನೈಟ್ಗೆ ಅಂತ ಹೇಳಿ ಅವ್ರ ಅಮ್ಮ ಹಾಲು ಕೊಟ್ಟು, ಕನಕ ಹೀಗಾಗಿರೋದ್ರ ಬಗ್ಗೆ ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದಾಗುತ್ತೆ ಹೋಗು ಅಂತ ಹೇಳಿ ಹೇಳ್ತಾರೆ. ಈ ಕಡೆ ಮೀನ ಮನೆ ಬಿಟ್ಟು ಬಂದಿರೋದು ಇವ್ರಿಗೆ ಗೊತ್ತಿರೋದಿಲ್ಲ. ಕನಕ ಹಾಲು ತೊಗೊಂಡು ಬಂದು ಕೂತ್ಕೊಂಡಿರ್ತಾಳೆ. ಆಗ ತಗೋ ಅಂತ ಹೇಳಿ ಕುಡಿಯೋದಕ್ಕೆ ಕೊಡ್ತಾ ಇರ್ತಾಳೆ. ಆಗ ಬೇಡ ಅಂತ ಹೇಳಿದಾಗ ಅಲ್ಲಿ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರ್ತಾಳೆ. ಆಗ ಬೇಡ ಕನಕ ಇದೆಲ್ಲ ಯಾಕೆ ಮಾಡ್ತಾ ಇದೆಯಾ, ಸಂಪ್ರದಾಯ ಅಲ್ವಾ, ಸಂಪ್ರದಾಯ ಪರಸ್ಪರ ಗೌರವ ಅನ್ನೋದು ನಮ್ಮಲ್ಲಿದ್ದರೆ ಸಾಕು, ಈಗೆಲ್ಲ ಏನು ಬೇಡ ಅಂತ ಹೇಳಿದಾಗ, ತಗೊಳ್ಳಿ ಹಾಲು ಕುಡೀರಿ, ಬೇಡ ಕನಕ ನೀನೇ ಕುಡಿ, ಅಯ್ಯೋ ಇಲ್ಲ ನೀವು ಪರವಾಗಿಲ್ಲ ಕುಡೀರಿ, ಇಲ್ಲ ನೀನು ಮೊದಲು ಕುಡಿ ಅಂತ ಹೇಳ್ತಾಳೆ. ಪಾಪ ನಿನಗೆ ನಿಮ್ಮ ಭಾವನ ಸಮಾಧಾನ ಮಾಡಿ ಕರ್ಕೊಂಡು ಬಂದಿರೋದಕ್ಕೆ ತುಂಬ ಸುಸ್ತಾಗಿರಬೇಕು ಅಲ್ವಾ, ಕುಡಿ ಅಂತ ಹೇಳ್ತಾನೆ. ಇವಳಿಗೆ ಸ್ವಲ್ಪ ಬೇಜಾರಾಗುತ್ತೆ. ನಾನು ಹೇಳ್ದೆ ಕೇಳಿದೆ ನಿಮ್ಮನ್ನು, ಒಂದು ಮಾತನ್ನು ಹೇಳ್ದೆ ನನ್ನ ಭಾವನ ಕರ್ಕೊಂಡು ಬರೋದಕ್ಕೆ ಹೋಗಿರೋದು ತಪ್ಪಾಗಿರ್ಬೋದು, ಆದರೆ ನಮ್ಮ ಭಾವ ಇಲ್ಲದೆ ಮದುವೆ ನಡೀತಾ ಇರಲಿಲ್ಲ ಅಲ್ವಾ ಅಂತ ಹೇಳಿದಾಗ, ಕನಕ ಈಗಾಗಲೇ ಮದುವೆ ಆಗಿದೆ, ಅದು ನೀನು ನನ್ನ ಹೆಂಡತಿ ಆಗಿದ್ದು ಕೂಡ ನನಗೊಂದು ಮಾತನ್ನು ಹೇಳಿದೆ, ಮದುವೆ ಬಟ್ಟೆನಲ್ಲೇ ಬೀದಿ ಸುತ್ತುತ್ತಾ ಇದ್ದರೆ ಪೊಲೀಸ್ ಹೆಂಡತಿ ಈ ರೀತಿಯಾಗಿ ಮದುವೆ ಬಟ್ಟೆನಲ್ಲಿ ಬೀದಿ ಸುತ್ತುತ್ತಾ ಇದ್ಲು ಅನ್ನೋದನ್ನು ಕೇಳೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾಳೆ. ನಮ್ಮ ಭಾವ ಹಾಗೆಲ್ಲ ಏನೂ ಇಲ್ಲ, ನಮ್ಮ ಭಾವ ಇಲ್ದಿದ್ರೆ ಮದುವೆನೇ ಆಗ್ತಿರ್ಲಿಲ್ಲಲ್ವ, ಈಗಾಗಲೇ ಮದುವೆ ಆಗಿತ್ತಲ್ಲ ಕನಕ, ಆಗಿತ್ತು, ಆದರೆ ಮನೆಯವರೆಲ್ಲರೂ ಬೇಕು ಅಂತಲೇ ತಾನೇ ಈ ಮದುವೆ ಆಗಿದ್ದು, ಅಮ್ಮ ಈ ಭಾವ ಇಲ್ದೇನೆ ಮದುವೆ ಆಗೋದಕ್ಕೆ ಒಪ್ಕೋತಾನೆ ಇರಲಿಲ್ಲ ಅಂತ ಹೇಳಿದಾಗ, ಹೌದೌದು ಆ ಸೂರ್ಯ ಏನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ, ನಿಮ್ಮ ಮನೆಯಿಂದ ಅವನ್ನ ದೂರ ಮಾಡೋದೇ ನನ್ನ ಮೊದಲನೇ ಕೆಲಸ ಅಂತ ಹೇಳಿ ಕೋಪ ಮಾಡ್ಕೋತಾ ಇರ್ತಾನೆ. ಮೊದಲು ನಿಮ್ಮ ಅಕ್ಕನ ಜೀವನನ ಸೆಟ್ಲ್ ಆಗೋ ಥರ ಮಾಡಬೇಕು, ನಮ್ಮ ಅಕ್ಕನ ಜೀವನಕ್ಕೆ ಏನಾಗಿದೆ, ಅವಳು ತುಂಬ ಚೆನ್ನಾಗಿದ್ದಾಳಲ್ವಾ ಅಂತ ಹೇಳಿದಾಗ, ಪಾಪ ನಿಮ್ಮ ಅಕ್ಕ ಅಂಥ ದುರಭ್ಯಾಸ ಇರೋನ ಜೊತೆ ಹೇಗಿದ್ದಾಳೋ ಏನೋ ಅಂತ ಹೇಳಿದಾಗ, ನಮ್ಮ ಭಾವಂಗೆ ಅಂಥ ದುರಭ್ಯಾಸ ಏನೂ ಇಲ್ಲ, ನಮ್ಮ ಭಾವ ಮೊದಲು ಕುಡಿತಾ ಇದ್ರು, ಆದರೆ ಈಗ ನಮ್ಮ ಅಕ್ಕನ ಮದುವೆ ಆದಮೇಲೆ ಅವರು ಕುಡಿಯೋದನ್ನ ಬಿಟ್ಟಿದ್ದಾರೆ, ಏನಾದರೂ ಸಮಸ್ಯೆಯಾಗಿ ಬೇಜಾರಾಯಿತು ಅಂದರೆ ಮಾತ್ರ ಕುಡಿತಾರೆ ಅಂತ ಹೇಳಿದಾಗ, ಪರವಾಗಿಲ್ಲ ಕನಕ ನೋಡ್ತಾ ಇರು, ಮುಂದಿನ ಸ್ವಲ್ಪ ದಿನಗಳಲ್ಲಿ ಅವನು ನಿಮ್ಮ ಮನೆ ಕಡೆ ತಲೆನೋ ಹಾಕ್ತಾ ಇರೋ ಥರ ನಾನು ನೋಡ್ಕೋತೀನಿ ಅಂತ ಹೇಳಿ ಮನಸಲ್ಲೇ ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತಾನೆ. ಮುಂದಿನ ವೀಡಿಯೋದಲ್ಲಿ ಮೀನಾ ಬಂದು ಅವ್ರ ಮಾವನ ಹತ್ರ ಮಾತಾಡ್ತಾ ಇರ್ತಾಳೆ, ಮಾವ ನನಗೆ ಅವ್ರನ್ನ ನೋಡದೆ ಇರೋದಕ್ಕೆ ಆಗ್ತಾ ಇಲ್ಲ ಮಾವ, ಇಲ್ಲಮ್ಮ
ಆ ಥರ ದೊಡ್ಡ ನಿರ್ಧಾರ ತಗೊಳ್ಬೇಡ. ನಿನ್ನ ಮನೆ ಸೊಸೆಯಾಗಿ ಮಗಳಾಗಿ ಬಲಗಾಲಿಟ್ಟು ಮನೆಗೆ ಬಾ ಅಂತ ಹೇಳ್ತಿದ್ದೆ, ಆದರೆ ಇವತ್ತು ನಾನೇ ಹೇಳ್ತಾ ಇದ್ದೀನಿ ನಾ ಮನೆಗೆ ಬರಬೇಡ ಅಂತ ಹೇಳಿದಾಗ, ಮಾವ ನೀವೇ ಹೀಗೆ ಹೇಳ್ತಾ ಇದ್ದೀರಾ? ಹೌದಮ್ಮ, ನಿನಗೆ ಈ ಮನೆಯಲ್ಲಿ ವಾಸ ಮಾಡೋದಕ್ಕೆ ಯಾವುದೇ ರೀತಿ ಸ್ಥಳ ಇಲ್ಲ, ಈ ಮನೆಗೆ ನೀನು ಬರೋ ಹಾಗಿಲ್ಲ ಅಂತ ಹೇಳಿದಾಗ, ಏನು ಮಾವ ಅವ್ರು ಇಲ್ಲದೆ ನನ್ನ ಕೈಯಲ್ಲಿ ಇರೋದಕ್ಕಾಗೋದಿಲ್ಲ, ನೀವೇ ಈ ರೀತಿ ನಿರ್ಧಾರ ತಗೊಂಡ್ರೆ ನನ್ನ ಜೀವನ ಹೇಗೆ ಅಂತ ಹೇಳಿದಾಗ, ಹೇಗೆ ಅಂತ ಕೇಳಬೇಡಮ್ಮ, ನೀನು ಈ ಮನೆಗೆ ಬರಬಾರ್ದು ಅಷ್ಟೇ ಅಂತ ಹೇಳ್ಬಿಡ್ತಾರೆ. ಮೀನಾ ಹಾಗೆ ಹತ್ಕೊಂಡು ನಿಂತಿರ್ತಾಳೆ. ಇದಿಷ್ಟು ಬುಧವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.